ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಅಮರೇಶ್ವರಾಯ ನಮಃ. ಈ ದೇವಸ್ಥಾನ ಚಾಲುಕ್ಯರ ಕಾಲದ ಇಮ್ಮಡಿ ಪುಲಿಕೇಶಿಯ ಆಡಳಿತದ ಸಂದರ್ಭದಲ್ಲಿ ನಿರ್ಮಿತವಾದಂಥ ದೇವಾಲಯ. ಇದಕ್ಕೆ ಒಂದು ನಿದರ್ಶನ ಇದೆ. ಈ ದೇವಸ್ಥಾನದ ಒಂದು ವಿಶಿಷ್ಟತೆ ಏನೆಂದರೆ, ಈ ಬೆಟ್ಟದ ಮೇಲಿರುವ ಭಾಗದ ಕಲ್ಲಿನಲ್ಲಿ ಅಮರೇಶ್ವರ ದೇವರ ಪಾದುಕೆಗಳು ಅಲ್ಲಿ ಪ್ರತಿಷ್ಠಾಪನೆಯಾಗಿ ನಂತರ ಅಲ್ಲಿಂದ ಈ ಸ್ಥಳಕ್ಕೆ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಹಾಗಾಗಿ ಇದು ಚಾಲುಕ್ಯರ ಕಾಲದಿಂದ ಬಹಳ ಒಂದು ಜನರ ಒಂದು ನಂಬಿಕೆಗೆ ಪಾತ್ರವಾಗಿದೆ ಹಾಗೂ ಜನರ ಕಷ್ಟಗಳನ್ನ ನೀಗಿಸುವಂತ ಒಂದು ದೇವರಾಗಿದೆ. ಗುಳೇದಗುಡ್ಡ ನಗರದಿಂದ ಸಾಕಷ್ಟು ಭಕ್ತಾದಿಗಳು ಶ್ರಾವಣ ಮಾಸದಲ್ಲಿ ಹಾಗೂ ಕಾರ್ತಿಕ ಮಾಸದಲ್ಲಿ ಆಗಮಿಸಿ ಅಮರೇಶ್ವರ ದೇವರ ಪೂಜೆ ಇತ್ಯಾದಿ ಕ್ರಿಯೆಗಳನ್ನು ಮಾಡಿ ಅವನ ಕೃಪೆಗೆ ಪಾತ್ರರಾಗುತ್ತಾರೆ. ಪ್ರತಿ ತಿಂಗಳು ಅಮಾವಾಸ್ಯೆಯ ದಿವಸ ಗುಳೇದಗುಡ್ಡದಿಂದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಭಕ್ತಾದಿಗಳು ಆಗಮಿಸಿ ಕಾಯಿ ಕರ್ಪೂರಗಳನ್ನು ಮಾಡಿಕೊಂಡು ಅಮರೇಶ್ವರ ದೇವರಿಗೆ ನಮಸ್ಕರಿಸಿ ತಾವು ತಂದಂತ ನೈವೇದ್ಯವನ್ನು ಅರ್ಪಿಸಿ ತಾವು ಪ್ರಸಾದ ಮಾಡಿ ಹೋಗುವಂತ ಒಂದು ರೂಢಿ. ಈ ವರ್ಷ ಇದು ಜೀರ್ಣೋದ್ಧಾರ ಆಗುತ್ತಿದೆ. ಸಿದ್ದರಾಮಯ್ಯ ಸಾಹೇಬರ ಮಾಡಲು ಶ್ರಮಿಸಿದ್ದಾರೆ. ಕಲ್ಯಾಣಿಯನ್ನು ಪುನಶ್ಚೇತನ ಮಾಡಿ ಪುನರ್ ಮಾಡಿದ್ದಾರೆ ಹಾಗೂ ದ್ವಾರಬಾಗ್ಲದ ಕಂಬವನ್ನು ಪುನರ್ ನಿರ್ಮಿಸಿದ್ದಾರೆ. ದೇವಸ್ಥಾನಕ್ಕೆ ವಿದ್ಯುತ್ ಸೌಲಭ್ಯ ಇದ್ದಿಲ್ಲ, ಈಗ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿದ್ದಾರೆ. ಬೋರ್ವೆಲ್ ನಿಂದ ನೀರಿನ ಸೌಲಭ್ಯವನ್ನು ಮಾಡಿದ್ದಾರೆ. ಮದುವೆ ಮುಂಜಿ ಇಂಥ ಕಾರ್ಯಗಳಿಗೆ ಬಹಳ ಅನುಕೂಲವಾಗಿದೆ ಹಾಗೂ ಈ ದೇವರ ಒಂದು ಆಶೀರ್ವಾದದಿಂದ ಎಲ್ಲ ಸುಭಿಕ್ಷವಾಗಿ ನಡೆಯುತ್ತಿವೆ.